ಕೆಡುವುದರಿಂದ ಬರುವ ಅನಾರೋಗ್ಯ ಸಮಸ್ಯೆಗಳು, ನಿವಾರಣಾ ಉಪಾಯಗಳು ಮತ್ತು ಆಯುರ್ವೇದದ ಚಿಕಿತ್ಸೆ. ಮಾನವನ ದೇಹವನ್ನ ಆರೋಗ್ಯವಾಗಿಡುವಲ್ಲಿ ರಕ್ತ ಪರಿಚಲನೆಯು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತದೆ. ಏಕೆಂದರೆ ಎಲ್ಲಾ ಪ್ರಮುಖ ಪೋಷಕಾಂಶಗಳು ರಕ್ತದ ಮಾಧ್ಯಮದ ಮೂಲಕ ಇಡೀ ಮಾನವ ದೇಹವನ್ನ ತಲುಪುತ್ತದೆ. ದೇಹದ ಎಲ್ಲಾ ಭಾಗಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡಲು ಸರಿಯಾದ ಆರೋಗ್ಯಕರ ರಕ್ತ ಪರಿಚಲನೆಯು ಸಹ ಮುಖ್ಯವಾಗಿದೆ. ಅಶುದ್ಧ ರಕ್ತವು ರೋಗಗಳು ಉಂಟಾಗಲು ಮತ್ತು ಉಲ್ಬಣಗೊಳ್ಳಲು ಮುಖ್ಯವಾದ ಕಾರಣವಾಗಿದೆ. ಆದ್ದರಿಂದ ನಮ್ಮ ರಕ್ತವನ್ನ ಅಶುದ್ಧವಾಗಿಸುವ ಸಂಭವನೀಯ ಕಾರಣಗಳು ಮತ್ತು ಅಶುದ್ಧ ರಕ್ತ ಉಂಟು ಮಾಡುವ ರೋಗಗಳು ಏನೆಂದು ತಿಳಿದುಕೊಳ್ಳುವುದು ಅತ್ಯಗತ್ಯ. ಇದರಿಂದ ನಾವು ನಮ್ಮ ದೇಹದಲ್ಲಿ ಆರೋಗ್ಯಕರ ರಕ್ತ ಪರಿಚಲನೆಯನ್ನ ಕಾಪಾಡಿಕೊಳ್ಳಲು ಅಗತ್ಯ ಜೀವನ ಶೈಲಿಯನ್ನ ಬದಲಾಯಿಸಬಹುದು. ಅಶುದ್ಧ ರಕ್ತವನ್ನ ವಿಷಕಾರಿ ರಕ್ತ ಎಂದು ಕರೆಯಲಾಗುತ್ತೆ, ಏಕೆಂದರೆ ಅದು ನಮ್ಮ ದೇಹಕ್ಕೆ ಬಹಳಷ್ಟು ಹಾನಿಯನ್ನ ಮಾಡುತ್ತೆ. ಆಧುನಿಕ ಜೀವನ ಶೈಲಿ ಪದ್ಧತಿಗಳು ನಮ್ಮ ಆಹಾರ ಪದ್ಧತಿಯಲ್ಲಿ ಅಗಾಧವಾದ ಬದಲಾವಣೆಯನ್ನು ತಂದಿವೆ ಮತ್ತು ಇದು ಹೆಚ್ಚಿದ ಪರಿಸರ ಮಾಲಿನ್ಯದೊಂದಿಗೆ ನಮ್ಮ ದೇಹ ಮತ್ತು ಚರ್ಮದ ಮೇಲೆ ಹಾನಿಯನ್ನುಂಟು ಮಾಡಿದೆ. ನಾವು ಉಸಿರಾಡುವ ಗಾಳಿ, ನಾವು ಸೇವಿಸುವ ಆಹಾರ ಮತ್ತು ನಾವು ಕುಡಿಯುವ ನೀರು ಎಲ್ಲವೂ ಕಲುಷಿತಗೊಂಡಿವೆ ಮತ್ತು ಅವು ವಿಷಕಾರಿ ಅಂಶಗಳ ಶೇಖರಣೆಗೆ ಕಾರಣವಾಗುತ್ತವೆ. ಅಂತಿಮವಾಗಿ ನಮ್ಮ ರಕ್ತದ ಶುದ್ಧತೆಯನ್ನ ಹಾಳು ಮಾಡುತ್ತವೆ. ರಕ್ತದಲ್ಲಿ ಅಶುದ್ಧತೆಗೆ ಕಾರಣಗಳು: ಅನುಚಿತ ಆಹಾರ, ಪರಿಸರ ಮಾಲಿನ್ಯ, ಅನಿಯಮಿತ ಕೆಲಸದ ಸಮಯ ಮತ್ತು ತಡರಾತ್ರಿಯ ಭೋಜನ, ಜಂಕ್ ಫುಡ್ಗೆ ಚಟ, ಕಡಿಮೆ ನೀರು ಕುಡಿಯುವುದು, ನಿದ್ರಾಹೀನತೆ, ಬೊಜ್ಜು, ಒತ್ತಡ, ಹಾರ್ಮೋನ್ ಬದಲಾವಣೆಗಳು, ಜೀವನ ಶೈಲಿ ರೋಗಗಳಾದ ಅಜೀರ್ಣ, ಮಧುಮೇಹ ಮತ್ತು ರಕ್ತದೊತ್ತಡ ರೀತಿಯ ಸಮಸ್ಯೆಗಳು. ದೇಹದಲ್ಲಿನ ಅಶುದ್ಧ ರಕ್ತದಿಂದ ಉಂಟಾಗುವ ರೋಗಗಳು: ಸೋರಿಯಾಸಿಸ್, ಅಸ್ತಮಾ, ಹೃದ್ರೋಗಗಳು ಮತ್ತು ಆಲ್ಝೈಮರ್ನಂತಹ ಉರಿಯೂತದ ಕಾಯಿಲೆಗಳು. ಕಳಪೆ ಜೀರ್ಣಕ್ರಿಯೆ, ಹುಣ್ಣುಗಳು, ಮಲಬದ್ಧತೆ ಮತ್ತು ಡೈವರ್ಟಿಕುಲೈಟಿಸ್ ಮತ್ತು ಮೂಲವ್ಯಾಧಿಗಳಂತಹ ಇತರ ಕಾಯಿಲೆಗಳಂತಹ ಜಠರ ಗರುಳಿನ ತೊಡಕುಗಳು. ಮಹಿಳೆಯರು ಹಾರ್ಮೋನಿನ ಬದಲಾವಣೆಗಳು, PMS, ಭಾರಿ ರಕ್ತಸ್ರಾವ, ಸೆಳೆತ, ಮೂಡ್ ಸ್ವಿಂಗ್ಸ್ ಇತ್ಯಾದಿ ಋತುಸ್ರಾವದ ಸಮಸ್ಯೆಗಳನ್ನು ಅನುಭವಿಸಬಹುದು ಮತ್ತು ಪುರುಷರು ಕಡಿಮೆ ವೀರ್ಯದ ಸಮಸ್ಯೆಯನ್ನ ಅನುಭವಿಸಬಹುದು. ಮೆಮೊರಿ ನಷ್ಟ, ಮೂಡ್ ಸ್ವಿಂಗ್ಗಳು, ಮಂಜಿನ ಆಲೋಚನೆ, ಖಿನ್ನತೆ ಮತ್ತು ಬುದ್ಧಿಮಾಂದ್ಯತೆಯನ್ನ ಅನುಕರಿಸುವ ಇತರ ರೋಗ ಲಕ್ಷಣಗಳಂತಹ ದುರ್ಬಲ ಸ್ಮರಣೆ ಯುವ ವಯಸ್ಕರಲ್ಲಿಯೂ ಸಹ ಉಂಟಾಗಬಹುದು. ಯಕೃತ್, ಮೂತ್ರಪಿಂಡ ಮತ್ತು ಹೃದಯದ ಅಂಗಗಳ ವೈಫಲ್ಯ, ಮಲ್ಟಿಪಲ್ ಸ್ಕ್ಲೆರೋಸಿಸ್, ಲೂಪಸ್, ಹೈಪೋಥೈರಾಯ್ಡಿಸಮ್, ಉರಿಯೂತದ ಕರುಳಿನ ಕಾಯಿಲೆ ಮುಂತಾದ ಆಟೋ ಇಮ್ಯೂನ್ ರೋಗಗಳು. ಎಸ್ಜಿಮಾ, ಸೋರಿಯಾಸಿಸ್, ಮೊಡವೆ ಮತ್ತು ಇತರ ಚರ್ಮದ ಅಲರ್ಜಿಗಳಂತಹ ಚರ್ಮ ರೋಗಗಳು. ಜಂಕ್ ಫುಡ್ ಅನ್ನ ಸಂಪೂರ್ಣವಾಗಿ ತಪ್ಪಿಸಿ ಆರೋಗ್ಯಕರ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು, ಹಸಿರು ಎಲೆಗಳ ತರಕಾರಿಗಳು, ಮೊಳಕೆಗಳು, ಪ್ರೋಟೀನ್ಗಳು, ವಿಟಮಿನ್ಗಳು ಮತ್ತು ಫೈಬರ್ಗಳಿಗೆ ಆಹಾರದ ಅಭ್ಯಾಸಗಳನ್ನು ತಿರುಗಿಸಿ. ಧೂಮಪಾನ ಮತ್ತು ಮದ್ಯಪಾನವನ್ನ ತ್ಯಜಿಸಿ ಮತ್ತು ನಿಮ್ಮ ಕೆಫೇನ್ ಸೇವನೆಯನ್ನ ಮಿತಿಗೊಳಿಸಿ. ಕನಿಷ್ಠ 30 ನಿಮಿಷಗಳ ವೇಗದ ನಡಿಗೆ, ಓಟ ಅಥವಾ ನೀವು ಇಷ್ಟಪಡುವ ಕ್ರೀಡೆಯನ್ನ ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಒತ್ತಡದ ಮಟ್ಟವನ್ನ ಕಡಿಮೆ ಮಾಡಲು ಯೋಗ ಮತ್ತು ಧ್ಯಾನವನ್ನ ಅಭ್ಯಾಸ ಮಾಡಿ. ದೇಹದಲ್ಲಿ ರಕ್ತ ಪರಿಚಲನೆ ಸುಧಾರಿಸಲು ಯೋಗವು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ನಿಮ್ಮ ರಕ್ತ ಪರಿಚಲನಾ ವ್ಯವಸ್ಥೆಯು ಆರೋಗ್ಯಕರವಾಗಿದ್ದಾಗ ಅದು ದೇಹದ ಎಲ್ಲಾ ಭಾಗಗಳನ್ನು ತಲುಪಲು ಶುದ್ಧ ರಕ್ತವನ್ನ ಸಹಾಯ ಮಾಡುತ್ತದೆ. ಬೆಳ್ಳುಳ್ಳಿ, ನಿಂಬೆ, ಬೇವು, ತುಳಸಿ, ಅರಿಶಿನ ಮತ್ತು ಆಮ್ಲ, ಭಾರತೀಯ ನೆಲ್ಲಿಕಾಯಿ ನಂತಹ ರಕ್ತ ಶುದ್ಧೀಕರಣಕ್ಕೆ ಸಹಾಯ ಮಾಡುವ ಕೆಲವು ನೈಸರ್ಗಿಕ ಪರಿಹಾರಗಳನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಿ. ಆಯುರ್ವೇದವು ಸಾವಿರಾರು ವರ್ಷಗಳಿಂದ ರಕ್ತವನ್ನ ಶುದ್ಧೀಕರಿಸಲು ಪರಿಪೂರ್ಣ ದೃಷ್ಟಿ ಮತ್ತು ಪರಿಹಾರವನ್ನ ಹೊಂದಿದೆ. ನಮ್ಮ ಪ್ರಕೃತಿಯಲ್ಲಿ ರಕ್ತವನ್ನ ಶುದ್ಧೀಕರಿಸುವ ಮತ್ತು ವಿಷವನ್ನ ತೆಗೆದುಹಾಕುವ ಮತ್ತು ದೇಹವನ್ನ ಪರಿಣಾಮಕಾರಿಯಾಗಿ ಪುನರ್ಜೀವನಗೊಳಿಸುವ ಹಲವಾರು ಆಯುರ್ವೇದ ಗಿಡಮೂಲಿಕೆಗಳಿವೆ. ಆ ಗಿಡಮೂಲಿಕೆಗಳನ್ನ ಒಂದೊಂದಾಗಿ ಚರ್ಚಿಸೋಣ. ಕರ್ಕ್ಯುಮಿನ್, ಅರಿಶಿನವು ಶಕ್ತಿಯುತವಾದ ಮೂಲಿಕೆ ಮತ್ತು ಉತ್ತಮ ಪರಿಹಾರವಾಗಿದೆ. ಇದು ನಮ್ಮ ರಕ್ತವನ್ನ ಸ್ವಚ್ಛಗೊಳಿಸುತ್ತದೆ ಮತ್ತು ಚಿಕಿತ್ಸೆ ಪ್ರಕ್ರಿಯೆಯನ್ನ ವೇಗಗೊಳಿಸುತ್ತದೆ. ಅರಿಶಿನದಲ್ಲಿ ಕಂಡುಬರುವ ಕರ್ಕ್ಯುಮಿನ್ ಎಂಬ ಸಂಯುಕ್ತವು ಉರಿಯೂತ ಮತ್ತು ದೇಹದ ಇತರ ಸಮಸ್ಯೆಗಳ ವಿರುದ್ಧ ಹೋರಾಡುತ್ತದೆ. ಅರಿಶಿನವು ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ ಮತ್ತು ಇದರ ಔಷಧೀಯ ಪ್ರಯೋಜನಗಳನ್ನು ಆಯುರ್ವೇದದ ಕಾಲಗಳಿಂದಲೂ ಕಂಡುಕೊಳ್ಳಬಹುದು.
ಆಮ್ಲ ಇದು ಉತ್ಕರ್ಷಣ ನಿರೋಧಕ ಮತ್ತು ನಿರ್ವಿಷೀಕರಣದ ಲಕ್ಷಣಗಳನ್ನು ಹೊಂದಿದ್ದು ಇದು ರಕ್ತವನ್ನ ಶುದ್ಧಿಗೊಳಿಸಲು ಸಹಾಯ ಮಾಡುತ್ತದೆ. ಇದು ನಿಮ್ಮ ಮೂತ್ರಪಿಂಡಗಳನ್ನು ಸಹ ಶುದ್ಧಗೊಳಿಸುತ್ತದೆ. ಇದು ರಕ್ತವನ್ನ ಉತ್ತಮ ಮತ್ತು ವೇಗವಾಗಿ ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ನಿಮ್ಮ ಚರ್ಮ ಮತ್ತು ದೇಹವನ್ನ ಮೊಡವೆಗಳಿಂದ ಮುಕ್ತವಾಗಿಡುತ್ತದೆ. ಬೇವು ಇದು ಯಕೃತ್ತು ಮತ್ತು ಮೂತ್ರಪಿಂಡಗಳಂತಹ ಪ್ರಮುಖ ಭಾಗಗಳ ಕಾರ್ಯನಿರ್ವಹಣೆಯನ್ನ ಅಡ್ಡಿಪಡಿಸುವ ಹಾನಿಕಾರಕ ವಿಷವನ್ನ ತೆಗೆದುಹಾಕುತ್ತದೆ ಮತ್ತು ರಕ್ತವನ್ನ ನಿರ್ವಿಷಗೊಳಿಸುತ್ತದೆ. ರಕ್ತದಲ್ಲಿನ ಹೆಚ್ಚಿನ ವಿಷವು ವಿವಿಧ ಅಂಗಗಳ ಕಾರ್ಯನಿರ್ವಹಣೆಯ ದುರ್ಬಲತೆಗೆ ಕಾರಣವಾಗುತ್ತದೆ ಮತ್ತು ಅಲರ್ಜಿಗಳು, ಆಯಾಸ, ತಲೆನೋವು ಇತ್ಯಾದಿಗಳ ಲಕ್ಷಣಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಇಂತಹ ಸಮಸ್ಯೆಗಳನ್ನ ಬೇವು ಸಮರ್ಥವಾಗಿ ನಿವಾರಿಸುತ್ತದೆ. ತುಳಸಿ ಪವಿತ್ರ ತುಳಸಿ ತನ್ನ ರಕ್ತ ಶುದ್ಧೀಕರಣ ಶಕ್ತಿಗಳಿಗೆ ವ್ಯಾಪಕವಾಗಿ ಹೆಸರುವಾಸಿಯಾಗಿದೆ. ಎಲೆಗಳನ್ನ ಅಗಿಯುವುದರಿಂದ ನಿಮ್ಮ ದೈಹಿಕ ವ್ಯವಸ್ಥೆಯಿಂದ ವಿಷವನ್ನ ಹೊರಹಾಕುತ್ತದೆ ಮತ್ತು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಸ್ವಚ್ಛಗೊಳಿಸುತ್ತದೆ. ಆಪಲ್ ಸೈಡರ್ ವಿನೆಗರ್ ಇದು ದೇಹದ pH ಮಟ್ಟವನ್ನ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಇದು ರಕ್ತ ಮತ್ತು ದೇಹದ ಅಂಗಾಂಶಗಳನ್ನ ಶುದ್ಧಿಗೊಳಿಸಲು ಸಹಾಯ ಮಾಡುತ್ತದೆ. ಈ ಮಿಶ್ರಣವು ರಕ್ತದಿಂದ ಯೂರಿಕ್ ಆಮ್ಲವನ್ನ ತೆಗೆದುಹಾಕುತ್ತದೆ ಮತ್ತು ಅದನ್ನ ಶುದ್ಧಿಗೊಳಿಸುತ್ತದೆ. ಲವಂಗ್ ನಿಮ್ಮ ದೈನಂದಿನ ಆಹಾರದಲ್ಲಿ ಲವಂಗವನ್ನ ಸೇರಿಸುವುದರಿಂದ ಚಯಾಪಚಯ ಕ್ರಿಯೆಯನ್ನ ಪ್ರಚೋದಿಸುತ್ತದೆ ಮತ್ತು ದೇಹದ ಉಷ್ಣತೆಯನ್ನ ನಿಯಂತ್ರಿಸುತ್ತದೆ. ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರುವ ಲವಂಗವು ರಕ್ತವನ್ನ ಶುದ್ಧೀಕರಿಸುತ್ತದೆ ಮತ್ತು ಒಳಗಿನಿಂದ ಚರ್ಮಕ್ಕೆ ಹೊಳಪನ್ನ ನೀಡುತ್ತದೆ. ಭೃಂಗರಾಜ್ ಯಕೃತ್ತಿಗೆ ಪ್ರಯೋಜನಕಾರಿ ಎಂದು ತಿಳಿದು ಬಂದಿದೆ. ಈ ಮೂಲಿಕೆಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಯಕೃತ್ತಿನ ಮೇಲೆ ವಿಷಕಾರಿ ಹೊರೆಯನ್ನ ಕಡಿಮೆ ಮಾಡುತ್ತದೆ ಮತ್ತು ಇದರಿಂದಾಗಿ ಅದರ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನ ಸುಧಾರಿಸುತ್ತದೆ. ಇದು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉರಿಯೂತದ ನಿವಾರಕ ಗುಣಲಕ್ಷಣಗಳಿಂದಾಗಿ ಯಕೃತ್ತಿನ ಉರಿಯೂತವನ್ನ ತಡೆಯುತ್ತದೆ. ನಮ್ಮ ದೇಹದಲ್ಲಿನ ಯಕೃತ್ತು ರಕ್ತವನ್ನ ಶುದ್ಧೀಕರಿಸುವ ಅತ್ಯಂತ ಪ್ರಮುಖ ಅಂಗವಾಗಿದೆ.